ಇವತ್ತ ನಾವು ಒಂದು ವಿಭಿನ್ನ ರೀತಿಯೊಳಗೆ ಅಲ್ಲದ ಚಟ್ನಿ ಮಾಡೋಣ. ಈ ನಾನು ಹೇಳ್ಕೊಡೋ ಅಲ್ಲದ ಚಟ್ನಿ ಏನದ, ಇದನ್ನ ನೀವು ಮಾಡಿ ಒಂದು ಬಾಟಲ್ ಒಳಗೆ ಹಾಕಿ ಈ ರೀತಿ ಇಟ್ರೆ ನೀವು 3-4 ತಿಂಗಳ ಫ್ರಿಜ್ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಹೊರಗಡೆನೆ ಈ ರೀತಿ ಇಡ್ಬೋದು. ಯಾವಾಗ ನಿಮಗೆ ಇದನ್ನ ಬಡಿಸ್ಬೇಕು, ಊಟ ಮಾಡ್ಬೇಕು ಅನ್ನಿಸ್ತದೋ ಆವಾಗ ಇದ್ರಲಿಂದ ನೀವು ಇನ್ಸ್ಟಂಟ್ ಆಗಿ ಈ ರೀತಿ ಚಟ್ನಿಯನ್ನ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಿದ್ರು ಬರ್ತದ, ಹಾಕದೇ ಇದ್ರೂ ಬರ್ತದ. ನೀವ್ ಎಲ್ಲೇ ಟ್ರಿಪ್ಪಿಗೆ ಹೋದ್ರು ಇದು ಬಹಳ ಒಂದು ಪರ್ಫೆಕ್ಟ್ ಸೈಡ್ ಡಿಶ್. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ ಫ್ಯೂಷನ್. ಇದು 300 ಗ್ರಾಮ್ ಅಲ್ಲ ಇದೆ, ಬಹಳ ಧೂಳ ಇತ್ತು. ಅದನ್ನ ನೀರೊಳಗ ಸ್ವಲ್ಪ ಹೊತ್ತಿಟ್ಟು ಕೈಯಿಂದ ಸ್ವಲ್ಪ ಚಂದ ತಿಕ್ಕಿ ಎಲ್ಲಿ ಮಣ್ಣು ಧೂಳು ಇರ್ತದೆ ಎಲ್ಲ ತೆಗೆದು ಸ್ವಚ್ಛ ಮಾಡ್ಕೋಬೇಕು. ಒಂದ್ 2-3 ಸರ್ತಿ ನೀರೊಳಗ ಸ್ವಚ್ಛ ತೊಳೆದ್ರೆ ಈ ರೀತಿ ಶುಭ್ರವಾಗಿ ಆಗ್ತದೆ. ಆವಾಗ ಇದನ್ನ ಚಂದ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ರಿ, ಎಲ್ಲೂ ಹಸಿ ಅಂಶ ಇರಬಾರ್ದು. ಆಮೇಲೆ ಇದ್ರದ್ದು ಸಿಪ್ಪೆನೆಲ್ಲ ತೆಗಿಬೇಕು. ಎಲ್ಲದ್ರದ್ದು ಸಿಪ್ಪೆನ ಸ್ವಲ್ಪ ಚಂದ ತಕ್ಕೊಂಡು ಸಣ್ಣಗೆ ನಾನು ಇದನ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿನಿ. ನೀವು ಈ ಸ್ಲೈಸ್ ಅನ್ನು ಬೇಕಾದ್ರೆ 1 ತಾಸಿನವರೆಗೂ ಬಿಸಿಲಾಗ ಇಲ್ಲ ಫ್ಯಾನ್ ಕೆಳಗ ಒಣಗಿಸ್ಬೋದು. ಯಾಕಂದ್ರೆ ಇದ್ರೊಳಗಿಂದು ಮಾಯಿಶ್ಚರ್ ಕಡಿಮೆ ಆದಷ್ಟು ಈ ಅಲ್ಲದ ಚಟ್ನಿ ಏನದ ತಾಳಿಕೆ ಬಹಳ ದಿನ ಬರ್ತದೆ. ನಾನೇನ್ ಮಾಡ್ಲಿಕ್ಕತ್ತೀನಿ, ಒಂದು ಚಲೋ ಕಾಯ್ದಿರೋ ಪ್ಯಾನ್ ಒಳಗೆ ಇದನ್ನ ಹಾಕಿ ಎಣ್ಣೆ ಏನೋ ಹಾಕ್ಲಾರ್ದೆ ನಾನು ಹಂಗೆ ಇದನ್ನ ಸ್ವಲ್ಪ ಹುರಿಲಿಗತ್ತೀನಿ. ಅಂದ್ರೆ ಇದ್ರಾಗಿಂದ ಎಕ್ಸ್ಟ್ರಾ ಮಾಯಿಶ್ಚರ್ ಹೋಗ್ಲಿ ಅಂತ. ಕೆಲವ್ರು ಏನ್ ಮಾಡ್ತಾರೆ, ಎಣ್ಣೆ ಹಾಕಿ ಇದನ್ನ ಕರೆದು ತಕ್ಕೋತಾರೆ, ಎಣ್ಣೆ ಒಳಗೂ ತಾಳಿಸ್ತಾರೆ. ಅವಾಗ ಕಲರ್ ಚೇಂಜ್ ಆಗ್ಬಿಡ್ತದೆ, ಒಂಥರ ಕಪ್ಪು ಕಲರ್, ಡಾರ್ಕ್ ಕಲರ್ ಬಂದು ಚಟ್ನಿದ ಕಲರ್ ಚಲೋ ಬರೋದಿಲ್ಲ. ಇವಾಗ ಇದು ಪೂರ್ತಿ ತಣ್ಣಗಾಗ್ಯದ. ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ ಒಳಗ ಹಾಕಿ ಇದನ್ನ ನಾವು ರುಬ್ಕೋಬೇಕು. ಒಂದು ಹನಿನೂ ಇದ್ರೊಳಗೆ ನಾವು ನೀರು ಹಾಕಬಾರ್ದು. ನೀರು ಹಾಕದೇನೆ ಇದನ್ನ ನಾನು ರುಬ್ಕೊಂಡಿನಿ. ನೋಡ್ಬೋದು ನೀವು, ಸ್ವಲ್ಪ ತರಿಯಾಗಿ ಅದ. ಎಷ್ಟು ನುಣ್ಣಗಾಗ್ತದೋ ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ನೀರು ಮಾತ್ರ ಹಾಕ್ಬೇಡ್ರಿ. 2 ದೊಡ್ಡ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೋಬೇಕು. ನೋಡ್ಬೋದು ನೀವು, ಚಲೋ 2 ದೊಡ್ಡ ಲಿಂಬೆ ಹಣ್ಣಿನ ಸೈಜಿಂದು ಹುಣಸೆ ಹಣ್ಣು. ಒಳಗಡೆ ಏನಾದ್ರು ಕಸ ಕಡ್ಡಿ ಏನಾದ್ರು ಇದ್ರೆ ಎಲ್ಲ ತೆಗೆದು ಸ್ವಚ್ಛ ಮಾಡ್ಕೊಳ್ರಿ. ಆಮೇಲೆ ಇದನ್ನ ಚಂದ ಬಿಸಿಯಾಗಿ ಕುದಿಯೋ ನೀರ್ ಇರ್ತದಲ್ಲ, ಅದ್ರಲಿಂದ ಇದನ್ನ ನಾವು ನೆನೆಲಿಕ್ಕೆ ಇಡ್ಬೇಕು. ನೀರ್ ಎಷ್ಟು ಹಾಕ್ಬೇಕಪ್ಪ ಅಂದ್ರೆ, ಈ ಹುಣಸೆ ಹಣ್ಣು ಮುಳುಗಿ ಮೇಲೆ 1 ಇಂಚು ನಷ್ಟು ನೀರ್ ನಿಲ್ಬೇಕು ನೋಡ್ರಿ, ಅಷ್ಟೇ ಹಾಕ್ಬೇಕು. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡೋಣ. ಸ್ವಲ್ಪ ಹೊತ್ತು ನೆನಿಲಿ. ಇದನ್ನ ಮುಚ್ಚಿ ಸೈಡ್ಗೆ ಇಡೋಣ. ಈಗ ಒಂದು ಮಸಾಲೆ ರೆಡಿ ಮಾಡೋಣ. ಒಂದು ಪ್ಯಾನ್ ಒಳಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ ಅದಕ್ಕೆ ನಾವು ಕಡ್ಲಿಬೇಳೆ ಹಾಕೋಣ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಎರಡನ್ನ ಹಾಕಿ 1 ನಿಮಿಷ ಸ್ವಲ್ಪ ಲೈಟ್ ಬ್ರೌನ್ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಇದನ್ನ ಚಂದ ಹುರ್ಕೋಬೇಕಾಗ್ತದ. ಯಾಕಂದ್ರೆ ಉದ್ದಿನ ಬೇಳೆ ಕಡ್ಲಿಬೇಳೆ ಹುರಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅದಕ್ಕೆ ಹುರಿದು ಸ್ವಲ್ಪ ಘಮ್ಮಂತ ವಾಸನೆ ಬಂದ್ಮೇಲೆ 2 ಟೀ ಸ್ಪೂನಿನಷ್ಟು ನಾನು ಕೊತ್ತಂಬರಿ ಬೀಜ ಅಂದ್ರೆ ಧನಿಯಾ ತಗೊಂಡಿನಿ. 2 ಟೀ ಸ್ಪೂನಿನಷ್ಟು ಇಲ್ಲೇ ಜೀರಿಗೆ ಹಾಕೊಂಡಿನಿ. ಆಮೇಲೆ 1 ಟೀ ಸ್ಪೂನಿನಷ್ಟು ಮೆಂತೆ ಕಾಳು, ಆಮೇಲೆ 1 ಟೀ ಸ್ಪೂನಿನಷ್ಟು ಇಲ್ಲೇ ಸಾಸಿವೆ ಹಾಕೋಣ. ಆಮೇಲೆ 1 ಟೀ ಸ್ಪೂನಿನಷ್ಟು ಇಲ್ಲೇ ಕರಿಮೆಣಸು, ಮೆಣಸಿನಕಾಳು ಹಾಕೊಳ್ಳೋಣ. ಹಾಕೊಂಡು ಇದನ್ನೆಲ್ಲವನ್ನು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಹುರ್ಕೊಳ್ಳೋಣ. ಚಂದ ಗಮ್ಮಂತ ವಾಸನೆ ಬರಬೇಕು ಅಲ್ಲಿವರೆಗೂ. ಆಮೇಲೆ 1 ಬಟ್ಲದಷ್ಟು ಕರಿಬೇವು ಹಾಕೊಂಡು, ಕರಿಬೇವು ಕೂಡ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈ ರೆಸಿಪಿ ನಿಮ್ಗೆ ಏನಾದ್ರೂ ಬಹಳ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಇದರಿಂದ ನಾನು ಹಾಕೋ ಮುಂದಿನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಬಹಳ ಇಷ್ಟ ಆದ್ರೆ ಲೈಕ್ ಮತ್ತೆ ಒಂದು ಒಳ್ಳೆ ಕಾಮೆಂಟ್ಸ್ ಮಾಡ್ರಿ, ಶೇರ್ ಮಾಡ್ರಿ. ಈಗ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 2 ದೊಡ್ಡ ಮುಷ್ಟಿ ತಗೊಂಡು ಹಾಕಿನಿ. ನೀವು ಖಾರ ಬಹಳ ಬೇಕಾದ್ರೆ ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಅರ್ಧ ಗುಂಟೂರು ಮೆಣಸಿನ್ಕಾಯಿ ಹಾಕೋಬಹುದು. ಖಾರ ನಿಮ್ಗೆ ಎಷ್ಟು ಬೇಕೋ ಅದು ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಇದನ್ನು ಕೂಡ ಲೋ ಫ್ಲೇಮ್ ಒಳಗೆ ಸ್ವಲ್ಪ ಈ ಮೆಣಸಿನ್ಕಾಯಿ ಕ್ರಿಸ್ಪಿ ಹಾಕ್ಬೇಕು, ಅಲ್ಲಿವರೆಗೂ ಹುರ್ಕೊಳ್ರಿ. ಆಮೇಲೆ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಈ ಎಲ್ಲ ಮಸಾಲೆಯನ್ನ ಒಂದು ಚಂದ ಪೌಡರ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಎಷ್ಟು ಕೆಂಪುಗೆ ಚಲೋ ಪೌಡರ್ ಆಗ್ಯದ. ಬಹಳ ನುಣ್ಣಗೂ ಬೇಕಂತಿಲ್ಲ, ಸ್ವಲ್ಪ ಉರುಟಾಗಿದ್ರು ನಡೀತದ. ಇವಾಗ ನಾನು ನೆನೆಸಿರೋ ಹುಣಸೆ ಹಣ್ಣು ಎಷ್ಟು ಚಂದ ನೆನೆದದ. ಇವಾಗ ಈ ಹುಣಸೆ ಹಣ್ಣನ್ನ ನೀರಿನ ಜೊತೆಗೆ ಪೂರ್ತಿ ನಾವು ಈ ಮಸಾಲೆ ಒಳಗೆ ಹಾಕೊಂಡು, ಮಸಾಲೆ ಒಳಗೆ ಹಾಕಿ ಇದನ್ನ ನೀವು ಮೇಲೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಎಷ್ಟು ಅದ ಅಷ್ಟೇ ಇದನ್ನೇ ನೀರನ್ನೇ ಅದ್ರಾಗ ಹಾಕಿ, ಆಮೇಲೆ ಎಷ್ಟು ಹುಣಸೆ ಹಣ್ಣು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ನಾನು ಬೆಲ್ಲ ತಗೊಂಡಿನಿ. ಈ ಹುಳಿ, ಖಾರ ಮತ್ತು ಸಿಹಿ ಇದೆಲ್ಲ ಏನದ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಇವಾಗ ಇದು ರುಬ್ಬಿದ್ಮೇಲೆ ನೋಡ್ಬೋದು ನೀವು ಎಷ್ಟು ಚಂದ ಮುದ್ದಿ ತರ ನುಣ್ಣಗ ಪೇಸ್ಟ್ ಆಗ್ಯದ ನೋಡ್ರಿ. ಯಾವುದೇ ಕಾರಣಕ್ಕೂ ಈ ರೆಸಿಪಿ ಒಳಗೆ ಎಕ್ಸ್ಟ್ರಾ ನೀರನ್ನ ಹಾಕಬಾರ್ದು. ಇವಾಗ ಒಂದು ಪ್ಯಾನ್ ಒಳಗೆ 1 ಬಟ್ಲ ಎಣ್ಣೆ ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು 2 ಟೀ ಸ್ಪೂನಿನಷ್ಟು ಸಾಸಿವೆ, 2 ಟೀ ಸ್ಪೂನಿನಷ್ಟು ಜೀರಿಗೆ ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು, ಆಮೇಲೆ ಈ ಒಣ ಮೆಣಸಿನ್ಕಾಯಿ ಒಂದು 4-5 ಸಣ್ಣಗೆ
ಪೀಸಸ್ ಕಟ್ ಮಾಡಿ ನಾನು ಹಾಕೊಂಡಿನಿ. ಆಮೇಲೆ ಈ ಹಸಿ ಶುಂಠಿ ನಾವು ಏನು ಮಿಕ್ಸರ್ ಒಳಗೆ ಹಾಕಿಟ್ಟಿದ್ವಿ ಆ ಹಸಿ ಶುಂಠಿನೆಲ್ಲ ಹಾಕಿ ಈ ಎಣ್ಣೆ ಒಳಗೆ 1 ನಿಮಿಷ ಫ್ರೈ ಮಾಡೋಣ ಸಾಕು. ಈಗ 2 ಟೀ ಸ್ಪೂನಿನಷ್ಟು ಅರಿಶಿನ ಪುಡಿ ಮತ್ತೆ ಇಂಗನ್ನು ಸ್ವಲ್ಪ ಜಾಸ್ತಿ ಹಾಕೋಣ. ಬೆಳ್ಳುಳ್ಳಿ ಬೇಕಾದವರು ಒಗ್ಗರಣೆ ಒಳಗೆ ನೀವು ಬೆಳ್ಳುಳ್ಳಿನ ಜಸ್ಟ್ ಜಜ್ಜಿ ಹಾಕ್ರಿ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವ್ರು ಹಿಂಗ್ ಹಾಕ್ರಿ. ಇದನ್ನ 1 ನಿಮಿಷ ಚಂದ ಕೈ ಆಡಿಸ್ಕೊಳ್ರಿ. ಈ ರೆಸಿಪಿ ಏನದ, ಈ ನೀವು ಮಾಡೋ ಚಟ್ನಿನ ಹೊರಗಡೆನೆ 4 ತಿಂಗಳವರೆಗೂ ಇಡ್ಬೋದು. ಇವಾಗ ನಾನು ತೋರಿಸ್ತಾ ಇರೋ ಚಟ್ನಿ ಏನದ ಅದು ಮಾಡಿ ಆಲ್ರೆಡಿ 2 ತಿಂಗಳಾಯಿತು. ಇವಾಗ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಿಮಗೆ ಇದ್ರೊಳಗೆ ಯಾವ ಥರದ್ದು ಡಿಫ್ರೆನ್ಸ್ ಆಗಿಲ್ಲ. ಏನು ಚಟ್ನಿದು ಟೇಸ್ಟ್ ಆಯಿತು, ಕಲರ್ ಆಯಿತು, ಇದರಲ್ಲಿ ಏನು 2 ತಿಂಗಳಾದ್ರೂ ಏನು ಡಿಫ್ರೆನ್ಸ್ ಇಲ್ಲ. ಅದನ್ನು ತೋರ್ಸೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಚಂದ ಕಲಿಸಿ 2 ಟೀ ಸ್ಪೂನಿನಷ್ಟು ಉಪ್ಪು, 2-3 ಟೀ ಸ್ಪೂನ್ ಬೇಕಾಗ್ತದೆ. ಉಪ್ಪನ್ನ ನೋಡಿ ಹಾಕೊಳ್ರಿ. ಉಪ್ಪು, ಮೆಂತೆ, ಸಾಸಿವೆ ಮತ್ತು ಅರಿಶಿನ, ಇಂಗು, ಆಮೇಲೆ ಜಾಸ್ತಿ ಹಾಕೋ ಎಣ್ಣೆ, ಇದನ್ನೇ ಇದಕ್ಕೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತಿದೆ. ಸ್ವಲ್ಪ ನಿಮ್ಗೆ ಏನಾದರೂ ಡ್ರೈ ಅನ್ನಿಸ್ತು ಕೈ ಆಡಿಸೋವಾಗ ಅಂದರೆ ಇನ್ನೂ ಒಂದು ಅರ್ಧ ಬಟ್ಲ ಎಣ್ಣೆ ಹಾಕೋಬೇಕು. ಬಟ್ ಯಾವುದೇ ಕಾರಣಕ್ಕೂ ನೀರು ಹಾಕೋ ಹಾಗಿಲ್ಲ. ಇನ್ನೂ ಒಂದು ಅರ್ಧ ಬಟ್ಲ ಎಣ್ಣೆ ಹಾಕಿ ಕೈ ಆಡಿಸಿ ಮುಚ್ಚಿಡೋಣ. ಈ ಬೆಲ್ಲ ಏನಿರ್ತದಲ್ಲ ಇದ್ರೊಳಗಿಂದ ಅದನ್ನು ಪ್ರಿಸರ್ವೇಟಿವ್ ಕೆಲಸ ಮಾಡ್ತದೆ. ಬೆಲ್ಲ, ಹುಣಸೆಹಣ್ಣು ಎಲ್ಲ ಸ್ವಲ್ಪ ನೀರು ಬಿಟ್ಟಂಗೆ ಆಗ್ತದೆ. ಇವಾಗ ನೀರು ಬಿಟ್ಟಂಗಾಗಿ ನೋಡ್ಬೋದು ನೀವು, ಸಾಫ್ಟ್ ಆಗಿ ಆಗ್ತದೆ. ಇವಾಗ ಇದು ನಾನು ಬಾಟಲಲ್ಲಿ ಮಾಡಿ ಇಟ್ಟು 2 ತಿಂಗಳಾಯಿತು. ನಿಮ್ಗೆ ನೋಡ್ಬೋದು ನೀವು, 2 ತಿಂಗಳಾದ್ರೂ ಅದೇ ರೀತಿ ಫ್ರೆಶ್ ಆಗಿದೆ, ಏನೂ ಚೇಂಜ್ ಆಗಿಲ್ಲ. ಇದನ್ನ ನೀವು ಯಾತ್ರೆಗೆ ಅಥವಾ ಎಲ್ಲಾದ್ರೂ ಟ್ರಿಪ್ಪಿಗೆ ಬಹಳ ದಿನ ಪ್ರವಾಸಕ್ಕೆ ಹೊಂಟಾಗ ಒಂದು ಡಬ್ಬೆದೆಲ್ಲ ಹಾಕೊಂಡು ಹೋದ್ರೆ ಯಾವಾಗ ಬೇಕು ಅವಾಗ ಇದನ್ನ ಇನ್ಸ್ಟಂಟ್ ಆಗಿ ನೀವು ಉಪಯೋಗಿಸ್ಬೋದು. ಯಾವ ರೀತಿ ಇದನ್ನು ಉಪಯೋಗಿಸೋದು ಹೇಳ್ಕೊಡ್ತೀನಿ. ಇವಾಗ ಎಷ್ಟು ಬೇಕೋ ಆ ಕ್ವಾಂಟಿಟಿ ಒಳಗೆ ನೀವು ಈ ಚಟ್ನಿನ ತಗೊಳ್ರಿ. ಅಷ್ಟೇ ಕ್ವಾಂಟಿಟಿ ಇಟ್ಟಿದ್ದು ಬಿಸಿ ನೀರನ್ನು ಹಾಕ್ರಿ. ಒಂದ್ ವೇಳೆ ಬಿಸಿ ನೀರು ಇದ್ದಿದ್ದಿಲ್ಲ ಅಂದ್ರೆ ತಣ್ಣ ನೀರು ಹಾಕ್ಬೋದು. ಈ ಬಿಸಿ ನೀರು ಹಾಕೋದ್ರಿಂದ ಏನಾಗ್ಬಿಡ್ತದೆ, ಬೇಗನೆ ಇದ್ರೊಳಗಿಂದ ಎಣ್ಣೆ ಎಲ್ಲ ಚಂದ ಕಲ್ತು ನೋಡ್ಬೋದು ಮೇಲೆ ಯಾವ ರೀತಿ ಎಣ್ಣೆ ತೇಲಿಗತ್ತದೆ. ಇದಕ್ಕೆ ಒಗ್ಗರಣೆದು ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕಿದ್ಮೇಲೆ ಈ ಗಂಟಿರೋದನ್ನ ಸ್ವಲ್ಪ ಕಲಿಸ್ಬೇಕಾಗ್ತದೆ. ಅಷ್ಟು ನಿಮ್ಮ ಹತ್ರ ಟೈಮ್ ಇರ್ಲಿಲ್ಲ ಅಂದ್ರೆ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕಿ ನೀವು ಇದನ್ನ ಒಂದೇ ಸರ್ತಿಗೆ ರುಬ್ಕೊಂಡ್ರೆ ಸಾಕು. ಎಷ್ಟು ಪರ್ಫೆಕ್ಟ್ ಆದ ಈ ಅಲ್ಲದ ಚಟ್ನಿ ರೆಡಿ ಆಯ್ತು. ಒಮ್ಮೆ ಎಕ್ಸ್ಟ್ರಾ ನೀರು ಹಾಕಿದ್ರೆ ಆಯ್ತು. ಇವಾಗ ಇದನ್ನ ನೀವು ರೆಫ್ರಿಜರೇಟರ್ ಅಲ್ಲೇ ಇಡಬೇಕಾಗ್ತದೆ. ಒಗ್ಗರಣೆ ನಿಮಗೆ ಬಹಳ ಇಷ್ಟ, ಎಕ್ಸ್ಟ್ರಾ ಒಗ್ಗರಣೆ ಇಷ್ಟ ಅಂದ್ರೆ ಹಾಕೋಬಹುದು, ಬೇಡ ಆದ್ರೆ ಹಾಗೇನೂ ಬಡಿಸ್ಬೋದು. ನಾನು ಇದನ್ನ ಇವತ್ತು ಇಡ್ಲಿ ಜೊತೆಗೆ ಸರ್ವ್ ಮಾಡ್ಲಿಕತ್ತೀನಿ. ನಿಮಗೆ ಯಾವ ಊಟದ ಜೊತೆ ಇದನ್ನ ತಿನ್ನೋಕೆ ಇಷ್ಟಪಡ್ತೀರಿ ಅನ್ನೋದನ್ನ ಪ್ಲೀಸ್ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.